ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಹೊಸ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗೋಣ ಸ್ಟ್ರೈಟ್ ಅವೇ. ಯಾವ್ದು ನಂಗೆ ಮೊದಲನೇ ಅಪ್ಡೇಟ್ಗೆ 4 ಟೈಮ್ IPL ವಿನ್ನಿಂಗ್ ಟೀಮ್ ಅಲ್ಲಿ ಇದ್ದಂತ ಒಬ್ಬ ಪ್ಲೇಯರ್ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಹೌದು, ನಮ್ಮ RCB ಪ್ಲೇಯರ್, ಎಕ್ಸ್ RCB ಪ್ಲೇಯರ್ ಇವಾಗ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಅಲ್ಲೂ ಕೂಡ ಇದ್ರು. ತೀರಾ ಕಷ್ಟಪಟ್ಟು ಡೊಮ್ಯಾಸ್ಟಿಕ್ ಕ್ರಿಕೆಟ್ ಅಲ್ಲಿ ಹಿಂಗೆಲ್ಲ ಸಿಕ್ಕಾಪಟ್ಟೆ ಆಡ್ಬಿಟ್ರು. ಬಟ್ ಆದ್ರೂ ಕೂಡ ಅವ್ರು ಕಮ್ ಬ್ಯಾಕ್ ಮಾಡೋದಕ್ಕೆ ಆಗಲೇ ಇಲ್ಲ, ಸಾಧ್ಯವಾಗಲೇ ಇಲ್ಲ. ಯಾರು ಅಂತ ಅಂದ್ರೆ ಅದು ಕರಣ್ ಶರ್ಮಾ ಅವರು. 4 ಸಲ IPL ವಿನ್ನಿಂಗ್ ಟೀಮ್ ಅಲ್ಲಿ ಇದ್ದಂತ ಪ್ಲೇಯರ್ ನಮ್ಮ RCB ಕೂಡ ವಿನ್ನಿಂಗ್ ನೋಟ್ ಅವ್ರು ಈಚೆ ಕಡೆ ಹೋದ್ರು. ಸೊ ಅಂತ ಹೇಳ್ಬೇಕು. ಒಂದು ಟೆಸ್ಟ್ ಮ್ಯಾಚ್ ನ ಕೂಡ ಆಡಿದ್ರೆ 4 ವಿಕೆಟ್ ನ ಕೂಡ ಇದ್ರು. 1 ಟೆಸ್ಟ್ ಮ್ಯಾಚ್ ಅಲ್ಲಿ ODIs ಅಂತ ಬಂದಾಗ 2 ODI ಮ್ಯಾಚ್ ಆಡಿದ್ರೆ ವಿಕೆಟ್ ಬಿದ್ದಿಲ್ಲ ಅವರಿಗೆ. T20s ಅಲ್ಲಿ 1 T20 ಇಂಟರ್ನ್ಯಾಷನಲ್ ಆಡಿದ್ರೆ 1 ವಿಕೆಟ್ ನ ಕೂಡ ಇದ್ರೆ. ಇಂಟರ್ನ್ಯಾಷನಲ್ ಕೂಡ ಟೋಟಲ್ 5 ವಿಕೆಟ್ ನ ಎತ್ತಿರುವಂತರು. T20s ಅಂತ ಬಂದಾಗ 168 ವಿಕೆಟ್ ನ ಎತ್ತಿದ್ದಾರೆ. ಸೊ ಫಸ್ಟ್ ಕ್ಲಾಸ್ ಅಲ್ಲಿ 270 ವಿಕೆಟ್ ನ ಎತ್ತಿರುವಂತವರು ಲಿಸ್ಟ್ ಅಲ್ಲಿ 153 ವಿಕೆಟ್ ನ ಎತ್ತಿದ್ದಾರೆ. ಸೊ ಓವರ್ ಆಲ್ ಆಗಿ ಅವರ ಕೆರಿಯರ್ ನ ಎಂಡ್ ಮಾಡಿದರೆ. ಸೊ ಓಕೆ, 38 ವರ್ಷ, ಆಲ್ಮೋಸ್ಟ್ 39 ವರ್ಷ ಅಂತ ಅನ್ಕೊಳ್ಳಿ. ಸೊ ಇವಾಗ ರಿಟೈರ್ಮೆಂಟ್ ಕೊಡೋದಂಗೆ ಇನ್ನೇನು ಮಾಡಿದ್ರು, 39 ವರ್ಷ. ಸೊ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ಬಿಟ್ಟು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 2, ಕುಲ್ದೀಪ್ ಯಾದವ್ ಅವರಿಗೆ ಏನಾಯ್ತು ಅಂತ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಕ್ಲಾರಿಟಿ BC ಅವರು ಕೊಟ್ಟರು ಕುಲ್ದೀಪ್ ಯಾದವ್ ಅವರಿಗೆ ಏನಾಯ್ತು ಅಂತ. ಕುಲ್ದೀಪ್ ಯಾದವ್ ಅವರಿಗೆ ವೈರಲ್ ಇಲ್ನೆಸ್ ಇತ್ತಂತೆ. ಸೊ ಆ ಕಾರಣದಿಂದ ಅವರು 100% ರಿಕವರ್ ಆಗಿಲ್ವಂತೆ. ಅದರಿಂದ ಇವತ್ತು ಗೊತ್ತಿರದೆ ಶ್ರಾನ್ಸ್ ಜೈನ್ ಅವರು ಡೆಬ್ಯೂ ಮಾಡಿದ್ರು ಅಂತ. ಸೊ ಅದೊಂದೇ ಚೇಂಜ್ ಇದ್ದು ಇಂಡಿಯನ್ ಟೀಮಲ್ಲಿ, ಬೇರೆ ಯಾವುದೋ ಚೇಂಜಸ್ ಇರಲಿಲ್ಲ. ಸೊ ಕುಲ್ದೀಪ್ ಯಾದವ್ ಅವ್ರಿಗೆ ಇಲ್ನೆಸ್ ಅಂತ ನೆಪ ಹೇಳಿದರೆ. ಬಟ್ ಇಲ್ಲ ಗುರು, ನಾನು ಆಡ್ತೀನಿ ಅಂತ ಕುಲ್ದೀಪ್ ಯಾದವ್ ಹೇಳ್ತಿರೋ ಅಂತ ಕಾಣಿಸುತ್ತೆ. ಫಸ್ಟ್ ಮ್ಯಾಚಲ್ಲಿ ಅಂತ ಏನು ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲಿ ಇವ್ರು ಅಂತ ಮಾಡಿದ ವಿಕೆಟ್ಸ್ಗಳನ್ನ ಎತ್ತಿಲ್ಲದೆ ಇರೋ ಕಾರಣದಿಂದ ಇವ್ರನ್ನ ತಗೊಂಬರ್ತಾ ಇರಬಹುದು. ಸೊ ನೋಡೋಣ ಏನೇನಾಗುತ್ತೆ ಅಂತ. ಕುಲ್ದೀಪ್ ಯಾದವ್ ಆಲ್ಮೋಸ್ಟ್ ಒಂಥರ ನನಗೆ ಯಾಕೋ ಅವ್ರ ಕೆರಿಯರ್ ಒಂದು ರೇಂಜಿಗೆ ಎಂಡ್ ಆಗ್ತಾ ಇದೆ ಅಂತಾನೆ ಫೀಲ್ ಆಗ್ತಾ ಇದೆ ಗುರು, ಆನೆಸ್ಟ್ ಆಗಿ. ಅಪ್ಡೇಟ್ ಬಿಟ್ಟು ಬಾಂಗ್ಲಾದೇಶದವರೇನೋ ಮೊದಲನೇ ಟೆಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು ಆಸ್ಟ್ರೇಲಿಯಾ ಅಗೇನ್ಸ್ಟ್. ಅವರ ಹೋಮಲ್ಲೇನೆ ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟು. ಸೊ ಇಲ್ಲಿ ಇವಾಗ 2ನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾದವರು ಹಾವಳಿ ಅಂತ ಜೋರಾಗಿದೆ. ಅಲ್ಲಿ 1 ಇನ್ನಿಂಗ್ಸ್ ಮಾರ್ಜಿಂದ ಆರಾಮಾಗಿ ಸಲೀಸಾಗಿ ಗೆದ್ದಿದ್ದಾರೆ. 64 ಕಾಲ್ ಔಟು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬಾಂಗ್ಲಾದೇಶ 95 ಕಾಲ್ ಔಟು. 64 95. ಸೊ ಎರಡು ಆಡೋದನ್ನು ಕೂಡ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ನ ಇರೋದು ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಇನ್ನಿಂಗ್ಸ್ ಮಾರ್ಜಿನ್ ಅಲ್ಲಿ 51 ರನ್, ಇನ್ನಿಂಗ್ಸ್ ಪ್ಲಸ್ 51 ರನ್ ಮಾರ್ಜಿನ್ ಅಲ್ಲಿ ಸಲೀಸಾಗೆ ಆಸ್ಟ್ರೇಲಿಯಾ ಗೆದ್ದಿದೆ. ಅದರಲ್ಲಿ ಮಿಚೆಲ್ ಸ್ಟಾರ್ಕ್ ಅವರ ಹಾವಳಿ ಅಂತೂ ಜೋರಾಗೇನೆ ಇತ್ತು. ಸೊ 10 ವಿಕೆಟ್ ಓವರ್ ಆಗಿ ತಗೊಂಡಿರೋದು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 6 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 4 ವಿಕೆಟ್. ಸೊ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗಿದ್ದಾರೆ ಮಿಚೆಲ್ ಸ್ಟಾರ್ಕ್. ಸೊ ಮಿಚೆಲ್ ಸ್ಟಾರ್ಕಿಗೆ ಏಜ್ ಆಗ್ತಾ ಒಂಥರ ವೈನ್ ತರ ಏಜ್ ಆಗ್ತಾ ಇನ್ನ ಬೆಟರ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 3, ನಮ್ಮ DDP ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್. ವಾರ್ಮ್ ಅಪ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ನೀವು. ವಾರ್ಮ್ ಅಪ್ ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ 3 ಮ್ಯಾಚ್ ಅಲ್ಲೂ ಕೂಡ ಕನ್ಸಿಕ್ಯೂಟಿವ್ ಆಗಿ ಸೆಂಚುರೀಸ್ ಗಳನ್ನ ಇಳಿಸಿದ್ದಾರೆ. ವಾರ್ಮ್ ಅಪ್ ನ ತೆಗೆದು ಬಿಡ್ತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅಲ್ಲಿ ಸೆಂಚುರಿನ ಇಳಿಸಿದ್ದಾರೆ. ಸೊ ಏನ್ ಗುರು ಕ್ರೇಜು, ಏನ್ ಗುರು ನಜ್ಜಿ, ಹೆಂಗ್ ಬೆಳೆದಿದ್ದಾರೆ ಅಂದ್ರೆ ದೇವದತ್ ಪಡಿಕ್ಕಲ್. ಎಸ್ಪೆಷಲ್ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ರಣಜಿ ಟ್ರೋಫಿಲಿ ಕ್ಯಾಪ್ಟನ್ಸಿ ಸಿಕ್ಕಿದೋ ಕರ್ನಾಟಕ ಪರವಾಗಿ ಕ್ಯಾಪ್ಟನ್ಸಿ ನಿಭಾಯಿಸೋದು ಅಲ್ಲಿಂದ ಡೈನಾಮಿಕ್ಸ್ ಚೇಂಜ್ ಆಗೋಗ್ಬಿಡ್ತು ದೇವದತ್ ಪಡಿಕ್ಕಲ್ದು. ಸೊ ಹಿಂಗೆ ನೋಡ್ತಾ ಹೋಯ್ತು ಅಂತ ಅಂದ್ರೆ ಮುಂದೆ ಒಂದಿನ ಫ್ಯೂಚರ್ ಅಲ್ಲಿ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆದ್ರೂ ಆಗ್ಬಹುದು, ಹೇಳೋದಕ್ಕಾಗಲ್ಲ. ಹೌದು, ಶುಭ್ಮನ್ ಗಿಲ್ ನಿಭಾಯಿಸ್ತಾ ಇದ್ದಾರೆ ಇವಾಗ, ಇಲ್ಲ ಅಂತಲ್ಲ, ಅವರು ಕೂಡ ಯಂಗ್ಸ್ಟರ್ನೇ. ಬಟ್ ಗೊತ್ತಿಲ್ಲ, ಹೂ ನೋಸ್, ಮುಂದೆ ಫ್ಯೂಚರ್ ತಗೊಂಡು ನೋಡ್ತೋ ಅನ್ನೋದಾಗ ಇವರಿಬ್ರು ಇಂಟರ್ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು. ಗೊತ್ತಲ್ಲಪ್ಪ, ವಿರಾಟ್ ಕೊಹ್ಲಿ ಅವ್ರನ್ನ ಕ್ಯಾಪ್ಟನ್ಸಿ ಅಂತ ಹೇಳ್ತಿದ್ರು ಅಂತ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಅಂತ ಹೇಳ್ತಿದ್ರು. ಇನ್ ಕೇಸ್ ಏನಾರು ಆ ಥರ ಏನಾರು ಆಯ್ತು ಅಂದ್ರೆ ಈ ಡೊಮ್ಯಾಸ್ಟಿಕಲ್ ಬರೋ ಸಾಗದ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರೆ ಅಂದ್ರೆ ನಾನು ಚೇಂಜ್ ಮಾಡಬೇಕು ಅಂತ ಹೇಳ್ತಿಲ್ಲ. ಒಟ್ಟಲ್ಲಿ ಇವ್ರು ಚೇಂಜ್ ಆಗಿರುವಂಥ ರೀತಿ ನೋಡ್ತಾ ಇದ್ದೀನಿ ನಾನು. ಕರ್ನಾಟಕ ಕ್ರಿಕೆಟ್ ಅಲ್ಲಿ ಇವ್ರಿಗೆ ಕ್ಯಾಪ್ಟನ್ಸಿ ಸಿಕ್ಕಿದ್ದು ಅಲ್ಲಿಂದ ಸಿಕ್ಕಾಪಟ್ಟೆ ಚೇಂಜ್ ಆಗೋಗ್ಬಿಡ್ತು, ಅವ್ರ ಕೆರಿಯರೇ ಚೇಂಜ್ ಆಗೋಗ್ಬಿಡ್ತು. ಅಪ್ಡೇಟ್ ನಂಬರ್ 4, ಶೋಯಬ್ ಅಖ್ತರ್ ಪಾಕಿಸ್ತಾನದ ಲೆಜೆಂಡ್ ಒಪ್ಕೊಂಡಿದ್ರೆ ವಿರಾಟ್ ಕೊಹ್ಲಿ ಇಸ್ ದ ಗ್ರೇಟೆಸ್ಟ್ ಎವರ್ ಪ್ಲೇಯರ್ ಇನ್ ದ ಮಾಡರ್ನ್ ಡೇ ಕ್ರಿಕೆಟ್ ಅಲ್ಲಿ. ಅವ್ರ ತರ ಗ್ರೇಟೆಸ್ಟ್ ಕ್ರಿಕೆಟರು ಬೇರೆ ಯಾರು ಇಲ್ಲ. ಈ ಹಿಂದೆ ಇರ್ಬೋದಿತ್ತೇನೋ, ಬಟ್ ಮಾಡರ್ನ್ ಡೇ ಕ್ರಿಕೆಟ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ತರ ಪ್ಲೇಯರ್ ಇಲ್ಲ. ಅಂಡ್ ಸಚಿನ್ ತೆಂಡೂಲ್ಕರ್ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಕಂಪ್ಯಾರಿಸನ್ ಕೂಡ ನಡೆದಿದೆ. ಮಾಡರ್ನ್ ಡೇ ಕ್ರಿಕೆಟ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಇಸ್ ಗ್ರೇಟ್, ಬೇರೆ ಯಾರು ಇಲ್ಲ. ಬಟ್ ಎಂಟೈರ್ ಕ್ರಿಕೆಟ್ ತಗೊಂಡು ನೋಡ್ತಾ ಅಂದಾಗ ನಾನು ಸಚಿನ್ ತೆಂಡೂಲ್ಕರ್ ಜೊತೆಗೆ ಹೋಗ್ತೀನಿ. ಸಚಿನ್ ತೆಂಡೂಲ್ಕರ್ ಗ್ರೇಟ್ ಅಂತ ಹೇಳಿದರೆ, ಸೊ ವಿರಾಟ್ ಕೊಹ್ಲಿ ಮುಂದೆ ಸಚಿನ್ ತೆಂಡೂಲ್ಕರ್ ಅವರ ಕಂಪಾರಿಸನ್ ಬರಬಾರ್ದು. ಯಾಕಂದ್ರೆ ಇಬ್ರು ಕೂಡ ಇಂಡಿಯನ್ಸೇನೆ. ಸೊ ಇಬ್ರು ಕೂಡ ಗ್ರೇಟ್ ಅಂತ ಒಬ್ಬ ಪಾಕಿಸ್ತಾನಿ ಪ್ಲೇಯರ್, ಪಾಕಿಸ್ತಾನಿ ಲೆಜೆಂಡ್ ಹೇಳೋದಿದೆಯಲ್ಲ, ಅದರಲ್ಲಿ ಮಾಡರ್ನ್ ಡೇ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ತರ ಪ್ಲೇಯರ್ ಊಟಕ್ಕಾಗಲ್ಲ ಅಂತ ಹೇಳೋದಿದೆಯಲ್ಲ. ಸೊ ಇದು ಗ್ರೇಟ್ನೆಸ್, ಇಂಡಿಯಾಗೆ ಗ್ರೇಟ್ನೆಸ್ ಗುರು. ಒಪ್ಕೊಂತಾರೆ ಶೋಯಬ್ ಅಖ್ತರ್, ಬೇರೆ ಥರ ಅಲ್ಲ. ಬೇರೆ ಚಪ್ಪರ್ಗಳಾದ್ರೆ ನಾವೇ ಗ್ರೇಟು, ಬಾಬರ್ ಅಜಮ್ ಗ್ರೇಟ್ ಅಂದ್ಬಿಡ್ತಾರೆ ಪಾಕಿಸ್ತಾನದವ್ರು ಸ್ವಲ್ಪ ಜನ. ಅಪ್ಡೇಟ್ ನಂಬರ್ 5, ಗೌತಮ್ ಗಂಭೀರ್ ಅವರು ಮಾತಾಡಿದ್ದಾರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ. ವಿ ಆರ್ ನಾಟ್ ಸ್ಟ್ರಗಲಿಂಗ್, ರ್ಯಾಂಕಿಂಗ್ಸ್ ಡಸಂಟ್ ಮ್ಯಾಟರ್, ವಿ ಆರ್ ಗೋಯಿಂಗ್ ಥ್ರೂ ಟ್ರಾನ್ಸಿಷನ್. ಈ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಹಂಗೆ ಎಲ್ಲ ಸ್ವಲ್ಪ ಆಗುತ್ತೆ. ಬಟ್ ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಕನ್ಸಿಸ್ಟೆಂಟ್ ಕ್ರಿಕೆಟ್ ಸಿನ್ಸ್ ಇಂಗ್ಲೆಂಡ್ ಸೀರೀಸ್ ಅಂತ ಹೇಳಿದ್ರೆ ಕನ್ಸಿಸ್ಟೆಂಟ್ ಆಗಿ ನಾವು ಆಡ್ತಾ ಇದ್ದೀವಿ. ಯಾವ ಥರ ಕನ್ಸಿಸ್ಟೆನ್ಸಿ ಅದು ಗೊತ್ತಿಲ್ಲ. ನಮ್ಗೆ ಇಂಗ್ಲೆಂಡ್ ಸೀರೀಸಲ್ಲಿ ಉಣ್ಕೊಂಡೋದ್ವಿ ನಾವು. ಅದು ಯಾವ ವಿಚಾರದಾರರು ಆಗಿರಲಿ, ಇಂಗ್ಲೆಂಡ್ ಸೀರೀಸ್ ಅಷ್ಟೇನು ಚೆನ್ನಾಗಿ ಆಗಲಿಲ್ಲ ನಮಗೆ.
ಸೊ ಇವ್ರಿಗೆ ಇನ್ನೇನು ಅದಾದ್ಮೇಲೆ ಇದೇ ಸೀರೀಸ್ ಅಲ್ವಾ ಇರೋದು. ಸೊ ಕನ್ಸಿಸ್ಟೆಂಟ್ ಕ್ರಿಕೆಟ್ ನಾವು ಆಡ್ತಾ ಇದೀವಿ ಅಂದರೆ ಕನ್ಸಿಸ್ಟೆಂಟ್ ಕ್ರಿಕೆಟ್ ಅಂದರೆ ನಾವು ಒಟ್ಟಲ್ಲಿ ಕ್ರಿಕೆಟ್ ಆಡ್ತಾ ಇದೀವಿ ಅಂತ ಹೇಳಿದರೆ, ಸೊ ಈ ಸೀರೀಸ್ ಓಕೆ ಶ್ರೀಲಂಕಾ ಸೀರೀಸ್ 2 ಮ್ಯಾಚ್ನು ಕೂಡ ನಾವು 100% ಗೆಲ್ತೀವಿ ಅನ್ನೋದು ಮುಂಚೆನೇ ಗೊತ್ತಾಗೋಗ್ಬಿಡ್ತು ನಮಗೆ. ಒಂಥರ ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ ನಮಗೆ, ಒಂಥರ ಕ್ವಶನ್ ಇಲ್ಲ ನಮಗೆ, ಹಿಂಗಾಗುತ್ತೆ ಹಂಗೆಂಗಾಗುತ್ತೆ. ನೋಡಿ ಶ್ರೀಲಂಕಾ ಸೀರೀಸ್ ಕ್ರೇಜಿನೆಸ್ ಇಲ್ಲ, ಕ್ರೇಜಿನೆಸ್ ಲಾಸ್ಟ್ ಯಾವುದಿತ್ತು ಅನ್ನೋದು ಐರ್ಲೆಂಡ್ ಸೀರೀಸ್ ಲಾಸ್ಟ್ ಕ್ರೇಜಿನೆಸ್ ಸಿಕ್ಕಿದ್ದು ನಿಮಗೆ. ಸೊ ಇವ್ರು ಹೇಳ್ತಾರೆ ಅಷ್ಟೇ, ಟ್ರಾನ್ಸಿಷನ್ ಫೇಸಲ್ಲಿ ಇದ್ದೀವಿ, ವೆಯ್ಟ್ ಮಾಡಿ, ರ್ಯಾಂಕಿಂಗ್ಸ್ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ, ನಾವು ಮೇಲ್ಗಡೆ ಬಂದೇ ಬರ್ತೀವಿ. ರ್ಯಾಂಕಿಂಗ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ ಅಂದರೆ ಉಣ್ಕೊಂಡು ಹೋಗ್ಬಿಡ್ತಲ್ಲ ಅಲ್ಲಿ WTC ಏನು ನೋಡ್ತು ಅಂದರೆ, ಹೌದು ಗುರು ಮ್ಯಾಟ್ರ್ ಆಗುತ್ತೆ. ಈ ರೇಟಿಂಗ್ ಪಾಯಿಂಟ್ಸು ರ್ಯಾಂಕಿಂಗ್ ಅನ್ನೋದು ಆ ಒಂದು ಪಾಯಿಂಟ್ಸ್ ಟೇಬಲ್ ಖಂಡಿತ ಮ್ಯಾಟ್ರ್ ಆಗುತ್ತೆ. ಪ್ರತಿಯೊಂದು ಮ್ಯಾಚ್ನ ಗೆಲ್ತಾ ಹೋಗಬೇಕು, ಎಲ್ಲಿಂದ ಆಲ್ಮೋಸ್ಟ್ 5-6 ಮ್ಯಾಚ್ ನಾವು ಗೆಲ್ತಾ ಹೋಗಬೇಕು. ಇರೋಂಥ ಮ್ಯಾಚ್ಗಳಲ್ಲಿ ನಾವು ಕ್ವಾಲಿಫೈ ಆಗಬೇಕು ಅಂದರೆ ಮುಂದೆ ಬರ್ತಿರೋದು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಸೀರೀಸು ಸಿಕ್ಕಾಪಟ್ಟೆ ಟಫ್ ಇರುತ್ತೆ. ಸೊ ಅಲ್ಲಿ ಮ್ಯಾಚ್ಗಳನ್ನ ಗೆಲ್ತು ಅಂದರೆ ಮಾತ್ರ ನಮಗೆ WTC ಗೇಟ್ಸ್ ಓಪನ್ ಅಪ್ ಆಗುತ್ತೆ. ಅಪೇಡ್ ನಂಬರ್ 6 ಶೋಯಬ್ ಅಖ್ತರ್ ಬಗ್ಗೆ ಹರ್ಭಜನ್ ಸಿಂಗ್ ಮಾತಾಡಿದ್ರೆ ಏನ್ ಗುರು ಹೇಳ್ತಾವ್ರೆ ಇದು ಕತೆನಾ? ಐ ವಾಸ್ ಆಕ್ಚುಲಿ ಸ್ಕೇರ್ಡ್ ವ್ಯಾನ್ he said that once he had bitten me and Yuvraj badly in my room. He was so huge compared to us. Ange inge and we couldn't do anything. He even threw Yuvraj Singh into a corner and I got scared thinking what is going to do next ಅಂತ ಶೋಯಬ್ ಅಖ್ತರ್ ಬಗ್ಗೆ ಮಾತಾಡಿದ್ರೆ ಯಾವಾಗ ಆಯ್ತಿದೆಲ್ಲ ಮೂಲಕ್ಕೆ ಕಾರ್ನರ್ಗೆ ಹಾಕೊಂಡ್ಬಿಟ್ಟಿದ್ರಂತೆ ಶೋಯಬ್ ಅಖ್ತರ್ ಅವರು ಯುವರಾಜ್ ಸಿಂಗ್ನ. ಆ್ಯಂಡ್ ಇವ್ರು ಹತ್ರಕೊಂಡ್ಬಿಡಿದತ್ತೆ ಶೋಯಬ್ ಅಖ್ತರ್ಗೆ. ಸೊ ಸೀನ್ಸ್ಗಳೆಲ್ಲ ಯಾವಾಗ ಆಯಿತು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವರು ಅದನ್ನು ಓಪನ್ ಅಪ್ ಆಗಿ ಹೇಳಿದರೆ ಈ ಥರ ಒಂದು ಸೀನ್ ಆಗಿತ್ತು ಅಂತ. ನಮಗೆ ಕ್ಲಾರಿಟಿ ಇಲ್ಲ ಇದು ಯಾವ ಟೈಮಲ್ಲಿ ಆಗಿತ್ತು ಅಂತ. ನಿಮಗೆ ಕ್ಲಾರಿಟಿ ಇದ್ರೆ ಕಾಮೆಂಟಲ್ಲಿ ಹಾಕಿ. ಅಪೇಡ್ ನಂಬರ್ 7 ಕುಲ್ದೀಪ್ ಯಾದವ್ ಬಗ್ಗೆ ಮಾತಾಡಿದ್ದಾರೆ ಮೊಹಮ್ಮದ್ ಕೈಫ್ ಅವರು. ಅವ್ರು ಹೇಳೋದೇನು ಅಂತಂದರೆ ಶುಭ್ಮನ್ ಗಿಲ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಕಾಣಿಸುತ್ತೆ ಕುಲ್ದೀಪ್ ಯಾದವ್ ಮೇಲೆ, ಅದಕ್ಕೋಸ್ಕರನೇ ಅಂಥ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡೋದಿಲ್ಲ, ಜಾಸ್ತಿ ಬೌಲಿಂಗು ಕೂಡ ಕೊಡ್ತಾ ಇಲ್ಲ. ಆ್ಯಂಡ್ ಈ ಮ್ಯಾಚ್ನ ಡ್ರಾಪ್ ಮಾಡಿರೋ ವಿಚಾರಕ್ಕೆ ಬಂತು ಅಂತಂದರೆ ಬೇಸಿಕಲಿ ಬೇಕು ಅನ್ನೋ ಥರ ಡ್ರಾಪ್ ಮಾಡಿರೋ ಥರ ಕಾಣಿಸ್ತು. ಇಲ್ನೆಸ್ ಅಂತ ಏನು ಹೇಳಿರ್ಬೋದು, ಬಟ್ ಇವರಿಗೆ ಅವಕಾಶ ಕೊಡಬೇಕು, ಜೈನ್ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಪಾಸಿಬಿಲಿಟಿಯಿಂದನೇ ಇವರು ಡ್ರಾಪ್ ಮಾಡಿರುವಂಥದ್ದನ್ನ ಅನಲೈಸ್ ಮಾಡ್ತಾ ಇದ್ದಾರೆ ಕೈಫ್ ಅವರು. ಸೊ ಅವ್ರು ಹೇಳೋದೇನು ಅಂತಂದರೆ ಕುಲ್ದೀಪ್ ಯಾದವ್ ಥರ ಬೌಲರ್ ಸಿಗೋದಿಲ್ಲ ನಿಮ್ಗೆ. ನೋಡಿ ವಾಷಿಂಗ್ಟನ್ ಸುಂದರ್ ಸಿಕ್ಕಿದ್ರು ಅಶ್ವಿನ್ ಅವರ ಜಾಗಕ್ಕೆ, ಬೇಕಾದ್ರೆ ಜಡೇಜಾ ಅವ್ರ ಜಾಗಕ್ಕೆ ಇವಾಗ ಮನೋಜ್ ಸುತಾರ್ ಅವ್ರನ್ನ ಕರ್ಕೊಂಬಂದಿರಲ್ಲ. ಸೊ ಅವರು ಕೂಡ ಒಂದು ರಿಪ್ಲೇಸ್ಮೆಂಟ್ ಅಂತ ಅನ್ಕೊಳ್ಳಿ. ಸೊ ರಿಪ್ಲೇಸ್ಮೆಂಟ್ಗಳು ಸಿಗ್ತಾರೆ, ಬಟ್ ಕುಲ್ದೀಪ್ ಯಾದವ್ ಥರ ಬೌಲರ್ಗೂ ಸಿಗೋದಿಲ್ಲ. ಒಬ್ಬರು ಇಲ್ಲಾಂದ್ರೆ ಇಬ್ಬರು ಜನ್ರೇಷನಲ್ಲಿ ಒಬ್ಬರು ಮತ್ತು ಇಬ್ಬರು ಸಿಗ್ತಾರೆ ಅಷ್ಟೇ ಇಂಥ ಬೌಲರ್ಗಳು. ಸೊ ಇವ್ರನ್ನ ನೀವು ರಿಸರ್ವ್ ಮಾಡಬೇಕು, ಒಂಥರ ಸಖತ್ತಾಗಿ ನೋಡ್ಕೊಬೇಕು ಇಂಥ ಬೌಲರ್ಸ್ಗಳನ್ನ. ರವಿ ಶಾಸ್ತ್ರಿ ಹೇಳಿದ್ರೆ ಕುಲ್ದೀಪ್ ಯಾದವ್ ಯಾವತ್ತಿದ್ರು ಕೂಡ ನಂಬರ್ 1 ಬೌಲರು ಅಂತ. ಸೊ ನಾನು ಅದನ್ನು ಬ್ಯಾಕ್ ಮಾಡ್ತೀನಿ, ಇವ್ರ ಹತ್ರ ಎಲ್ಲ ಅಬಿಲಿಟಿ ಇದೆ. ಇವ್ರು ಯಾವ ಥರ ವಿಕೆಟ್ಗಳಲ್ಲಿ ಹೆವಿ ಎಫೆಕ್ಟಿವ್ ಆಗಿರ್ತಾರೆ ಅಂದರೆ, ನಾನು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಕಂಡೀಷನ್ಸ್ ಬಗ್ಗೆ ಮಾತಾಡ್ತಿಲ್ಲ. ಸೊ ಇಲ್ಲಿ ಒಂಥರ ಯಾವಾಗಲೂ ಫ್ಲಾಟ್ ಯಾವಾಗಿರುತ್ತೋ ಸರ್ಫೇಸು, ಅವಾಗ ಬೇರೆ ಸ್ಪಿನ್ನರ್ಸ್ಗಳು ಜಾಸ್ತಿ ಎಫೆಕ್ಟಿವ್ ಆಗಿ ಇಲ್ಲದೇ ಇರೋಂಥ ಟೈಮಲ್ಲಿ ಕುಲ್ದೀಪ್ ಯಾದವ್ ಅವರು ಎಫೆಕ್ಟಿವ್ನೆಸ್ನ ಜಾಸ್ತಿ ತೋರಿಸ್ತಾರೆ. ವಿಕೆಟಲ್ಲಿ ಏನು ಬಿಹೇವೇ ಆಗ್ತಾ ಇಲ್ಲ ಅಂಥ ವಿಕೆಟಲ್ಲಿ, ಅಂದರೆ ಸ್ಪಿನ್ನಿಗೆ ಏನು ಅಸಿಸ್ಟೇ ಇಲ್ಲ ಅಂಥ ವಿಕೆಟಲ್ಲಿ ಕುಲ್ದೀಪ್ ಯಾದವ್ ಎಫೆಕ್ಟಿವ್ ಆಗಿರ್ತಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಬಟ್ ಕೇಳ್ತಾರೆ, ಆನ್ ಪೇಪರ್ ಕೇಳ್ತಾರೆ. ಅಲ್ಲಿ ರೀಸೆಂಟಾಗಿ ಎಷ್ಟು ವಿಕೆಟ್ ಎತ್ತವ್ರಮ್ಮ, ಇಲ್ಲಿ ಸುತಾರ್ ನೋಡ್ರೆ ಅಷ್ಟು ವಿಕೆಟ್ ಎತ್ತವ್ರೆ, ಜಡೇಜಾ ವಿಕೆಟ್ ಎತ್ತವ್ರೆ, ಇವ್ರೇನು ಎತ್ತವ್ರೆ ಅಂತ ಕೇಳ್ತಾರೆ. ವಿಕೆಟ್ಸ್ ಮ್ಯಾಟ್ರ್ ಆಗುತ್ತೆ ಗುರು. ರೀಸೆಂಟಲ್ಲಿ ಯಾವ ಥರ ಇರ್ತಾರೆ, ಒಂಥರ ಓಡ್ತಾ ಇರೋ ಕುದುರೆಗೆ ವ್ಯಾಲ್ಯೂ ಅಂತ ಹೇಳ್ತಾರಲ್ಲ, ಹಿಂದೆ ಆಗಿರೋದೆಲ್ಲ ಮ್ಯಾಟ್ರ್ ಅಲ್ಲ, ಓಡ್ತಾ ಇರೋ ಕುದುರೆಗೆ ಅಷ್ಟೇ ವ್ಯಾಲ್ಯೂ. ಅದು ವಿರಾಟ್ ಕೊಹ್ಲಿನೇ ಆಗಿರಲಿ, ಯಾರೇ ಆಗಿರಲಿ. ವಿರಾಟ್ ಕೊಹ್ಲಿ ಕಂಟಿನ್ಯೂಸ್ ಆಗಿ ಜಾಸ್ತಿ ನಂಬರ್ ಆಫ್ ರನ್ಸ್ನ ಹೊಡೆದಿಲ್ಲ ಟೆಸ್ಟ್ ಸರ್ಕ್ಯೂಟಲ್ಲಿ, ಅದಕ್ಕೋಸ್ಕರನೇ ಅವ್ರನ್ನ ಕೈ ಬಿಟ್ಟಿದ್ದು. ಅಲ್ಲಿ ಅವ್ರನ್ನ ಆಡಬೇಡಿ ಅಂತ ಹೇಳಿದ್ದು, BCCI ಅವ್ರು ಆಡಬೇಡಿ ಅಂತ ಹೇಳಿದ್ದು. ಕನ್ಸಿಸ್ಟೆಂಟ್ ಆಗಿ ರನ್ಸ್ನ ಹೊಡಿತಾ ಇಲ್ಲ ಟೆಸ್ಟ್ ಕ್ರಿಕೆಟಲ್ಲಿ. ಸೊ ವಿರಾಟ್ ಕೊಹ್ಲಿಗೆ ಬಿಡಲ್ಲ, ಕುಲ್ದೀಪ್ ಯಾದವ್ ಅವ್ರಿಗೆ ಬಿಟ್ಬಿಡ್ತಾರಾ? ಸೊ ಹಂಗೆ ನಿಧಾನ ಗೇಟ್ ಪಾಸ್ ಕೊಡ್ತಾರೆ ನೋಡ್ತೀರಿ ಕುಲ್ದೀಪ್ ಯಾದವ್. ಅಪೇಡ್ ಏನಪ್ಪ ಮುಂಬೈ ಇಂಡಿಯನ್ಸ್ ಅವರು ಹಾರ್ದಿಕ್ ಪಾಂಡ್ಯ ಮೇಲೆ ಪೋಸ್ಟ್ ಮೇಲೆ ಪೋಸ್ಟ್ ಆಗ್ತಾನೆ ಅವ್ರೆ. ಎಲ್ಲ ಸ್ಪೆಕ್ಯುಲೇಷನ್ಸ್ ರೂಮರ್ಸ್ ಎಲ್ಲ ಏನು ಹರಿದಾಡ್ತಿತ್ತು ಟ್ರೇಡ್ ರಿಲೇಟೆಡ್, ಇದಕ್ಕೆ ಒಂದು ರೇಂಜಿಗಲ್ಲ ಜಾಸ್ತಿನೇ ಕ್ಲಾರಿಟಿನ ಕೊಡ್ತಾ ಇದಾರೆ. ನಮ್ಮ ಹತ್ರನೇ ಇರ್ತಾರಪ್ಪ ಹಾರ್ದಿಕ್ ಪಾಂಡ್ಯ, ನಮಗೆ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ, ನೀವು ಯಾರು ತಲೆ ಕೆಡ್ಸ್ಕೊಳ್ಳೋದಿಕ್ಕೆ ಹೋಗ್ಬಿಡಿ, ಹಾರ್ದಿಕ್ ಪಾಂಡ್ಯ ನಮ್ಮವ್ರನ್ನೇ ಅಂತ ಒತ್ತಿ ಒಂದು ಗ್ರೀನ್ ಬಟನ್ನ ಪಚ ಅಂತ ಓದ್ತಾವ್ರೆ. ಸೊ ರೆಡ್ ಬಟನ್ ಯಾವಾಗ ಅಂತಂದ್ರೆ ಅವ್ರ ಬಗ್ಗೆ ಏನೋ ಪೋಸ್ಟೇ ಆಗ್ತಿರಲ್ಲ, 2 ತಿಂಗಳು ಏನೋ ಪೋಸ್ಟೇ ಹಾಕಿರಲ್ವಲ್ಲ, ಅದೊಂದು ಸ್ವಲ್ಪ ರೆಡ್ ಬಟನ್ ಹೋಗ್ತಾ ಇರೋ ಹತ್ರ ಕಾಣಿಸಿತ್ತು. ಸೊ ಇವಾಗ ಪದೇ ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಪೋಸ್ಟ್ ಆಗ್ತಿರೋದ್ರಿಂದ ನಾವು ಅನ್ಕೊಬಹುದು ಖಂಡಿತ ಅವರು ಬಿಡೋದಕ್ಕೆ ರೆಡಿ ಇಲ್ಲ. ಹಾರ್ದಿಕ್ ಪಾಂಡ್ಯ ಜೊತೆ ಕಮ್ಯುನಿಕೇಶನ್ ಆಗಿದೆ, ಒಂದು ರೇಂಜಿಗೆ ಕ್ಲಾರಿಟಿ ಅವರೇ ಕೊಟ್ಟಿದ್ರು, ಡಿ ಕೋಡ್ ಅದು ಇದು ಅಂತೆಲ್ಲ ಹಾಕೊಂಡು. ಸೊ ಅವಾಗಲೇ ನಮಗೆ ಅರ್ಥ ಆಗಿತ್ತು ಇವ್ರು ಬಿಡಕ್ಕೆ ರೆಡಿ ಇಲ್ಲ ಅಂತ. ಸೊ ಪದೇ 2 ದಿನನೂ ಆಯಿತು, 3 ದಿನ ಆಯಿತು, ಪದೇ 3 ದಿನ ಕೂಡ ಕಂಟಿನ್ಯೂಸ್ ಆಗಿ ಅವ್ರ ಪೋಸ್ಟು ಅಂತಂದರೆ, ಸೊ ಮುಂಬೈ ಇಂಡಿಯನ್ಸ್ ಬಿಡೋದಕ್ಕೆ ರೆಡಿ ಇಲ್ಲ. ಅಂಡ್ KKRಗೆ ಹೋಗ್ತಿಲ್ಲ, CSK ಹೋಗ್ತಿಲ್ಲ, ಎಲ್ಲೂ ಹೋಗ್ತಿಲ್ಲ. ಮುಂಬೈ ಇಂಡಿಯನ್ಸ್ಗೆ ರಿಟರ್ನ್ ಆಗ್ತಾರೆ ಹಾರ್ದಿಕ್ ಪಾಂಡ್ಯ 2027ಗೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಇಷ್ಟ ಆಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಉದ್ರಿಸಿ ಸಿಗೋಣ.